ಇನ್ನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ಜೋರಾಗಿದೆ. ಮತ್ತೆ ಕೆಲವೆಡೆ ಫುಟ್ಪಾತ್ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶೇಷಾದ್ರಿಪುರಂನ ಕುಮಾರ್ ಪಾರ್ಕ್ ರಸ್ತೆಯಲ್ಲಿ ಜನರಿಗೆ ನಿತ್ಯ ತಲೆನೋವು ಅನ್ನುವಂತಹ ಸನ್ನಿವೇಶ. ಕಳೆದ 1 ತಿಂಗಳಿನಿಂದ ಕಾಮಗಾರಿ ನಡೀತಾ ಇದೆ. ಒಂದು ಬದಿಯ ಫುಟ್ಪಾತ್ ಪಕ್ಕದಲ್ಲಿ ಸಂಪೂರ್ಣವಾಗಿ ಅಗೆದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಇನ್ನೊಂದು ಬದಿ ವಾಹನ ದಟ್ಟಣೆ ಇರೋದ್ರಿಂದ ಜನರಿಗೆ ಓಡಾಡೋದಕ್ಕೆ ಸಂಕಷ್ಟದ ಪರಿಸ್ಥಿತಿ. ಪಾದಚಾರಿ ಮಾರ್ಗದಲ್ಲಿ ಬ್ಯಾರಿಕೇಡ್ಗಳು, ಗುಂಡಿಗಳು, ಸಾಮಗ್ರಿಗಳ ನಡುವೆ ಜಂಪ್ ಮಾಡಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಇಲ್ಲಿ ಸಂಚಾರವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ರಸ್ತೆ ಬದಿಯಲ್ಲೇ ಮಣ್ಣನ್ನು ಅಗೆದಿಟ್ಟಿರೋದನ್ನು ನೀವು ನೋಡ್ತಾ ಇದ್ದೀರಿ. ವಾಹನ ದಟ್ಟಣೆ ಇರುವಂತಹ ಸ್ಥಳದಲ್ಲಿ ಈ ರೀತಿಯಾಗಿರುವಂತಹ ಸನ್ನಿವೇಶ. ಸದ್ಯ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಏನು ತೀವ್ರ ಗತಿಯಲ್ಲಿ ಅತ್ಯಂತ ವೇಗವಾಗಿ ಫುಟ್ಪಾತ್ ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಕೆಲವೊಂದು ಫುಟ್ಪಾತ್ಗಳಲ್ಲಿ, ಕೆಲವೊಂದು ಏರಿಯಾಗಳಲ್ಲಿ ಫುಟ್ಪಾತಲ್ಲಿ ಓಡಾಡಲಿಕ್ಕೆ ಅಂದರೆ ಪಾದಚಾರಿಗಳು ಓಡಾಡಲಿಕ್ಕೆ ಫುಟ್ಪಾತೇ ಇಲ್ಲದಂತಾಗಿರುವಂಥದ್ದು. ಸದ್ಯ ನಾನು ಏನು ಮಲ್ಲೇಶ್ವರಂ ಸಮೀಪದಿಂದ ಶೇಷಾದ್ರಿಪುರಂನ ರೈಲ್ವೆ ಪ್ಯಾರಲ್ ರಸ್ತೆಯಲ್ಲಿದ್ದೇನೆ. ಇಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದು ಅತ್ಯಂತ ಏನು ಸಂಚಾರಕ್ಕೂ ಎಡವಟ್ಟಾಗಿದೆ, ಈ ಕಡೆ ಪಾದಚಾರಿಗಳು ಅವರ ಸಂಚಾರಕ್ಕೂ ಸಹ ಎಡವಟ್ಟಾಗಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಕಟ್ಟಿಟ್ಟುವ ಕೆಲಸವನ್ನು ಮಾಡ್ತೇನೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಗುಂಡಿಯನ್ನು ತೆಗೆದು, ಇದು ಪೈಪ್ಲೈನ್ ಸಮಸ್ಯೆ ಆಗಿದೆಯೋ ಅಥವಾ ರಸ್ತೆ ಗುಂಡಿ ಬಿದ್ದಿದೆಯೋ ಗೊತ್ತಿಲ್ಲ, ಸುಮಾರು ಒಂದು 5 ರಿಂದ 6 ಅಡಿ ಗುಂಡಿಯನ್ನು ಬಗ್ದು ಸುಮಾರು 1 ತಿಂಗಳಾಗಿದೆ. ಗುಂಡಿಯ ದೃಶ್ಯಾವಳಿಗಳನ್ನು ಸಹ ಗಮನಿಸ್ತಾ ಇದ್ದೀರಾ. ಸೊ ಈ ಒಂದು ಗುಂಡಿಯನ್ನು ಬಗ್ದು ಸುಮಾರು 1 ತಿಂಗಳಿಗೂ ಅಧಿಕ ಆಗಿರುವಂಥದ್ದು. ಈ ಗುಂಡಿ ಬಗ್ದಿರೋದ್ರಿಂದ ಒಂದು ಸಮಸ್ಯೆಗಳು ಯಾವ ರೀತಿ ಉಲ್ಬಣಗೊಂಡಿದೆ ಅಂದರೆ, ಒಂದು ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು ನೀವು ಸದ್ಯ ಗಮನಿಸ್ತಾ ಇದ್ದೀರಾ. ಏನು ಕೆಳಗೆ ಮಲ್ಲೇಶ್ವರಂ ಸಿಗ್ನಲ್ನಿಂದ ಬರುವಂತಹ ಗಾಡಿಗಳು ಈ ಕಡೆಯಿಂದನೇ ಬರಬೇಕು, ಈಚೆ ಹೋಗಬೇಕು, ಒಂದು ಹೈಗ್ರೌಂಡ್ಸ್ ಕಡೆ ಹೋಗಬೇಕು, ಫ್ರೀಡಮ್ ಕಡೆಗೆ ಹೋಗುವಂಥ ರಸ್ತೆ ಇದು. ಸೊ ಒಂದು ಕಡೆ ಮಲ್ಲೇಶ್ವರಮಿಂದ ಬರುವಂಥ ವಾಹನಗಳು ಈ ಕಡೆ ಕುಮಾರಕೃಪಾ ಅಥವಾ ರೈಲ್ವೆ ಪ್ಯಾರಲ್ ರಸ್ತೆಗೆ ಹೋಗ್ಬೇಕನ್ನುವುದಾದರೆ ಈ ಕಡೆ ಎಡಬದಿ ತಗೋಬೇಕಾಗುತ್ತೆ. ಸೊ ನೀವು ಬಲಬದಿಯಲ್ಲಿ ಮತ್ತೆ ತೋರಿಸ್ತೇನೆ ದೃಶ್ಯಾವಳಿಗಳನ್ನು. ಏನು ವೇದಬ್ರಹ್ಮ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಕುಮಾರ ಪಾರ್ಕ್ ಪಶ್ಚಿಮ ಕಡೆಗೆ ಹೋಗುವಂಥ ರಸ್ತೆ ಮತ್ತು ಪ್ಯಾರಲ್ ರಸ್ತೆ ಅಂತಲೂ ಸಹ ಕರೀತಾರೆ. ಸೊ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಡುವಂಥದ್ದು, ಮಹಿಳೆಯರು ಓಡಾಡುವಂಥದ್ದು, ವಾಕ್ ಮಾಡುವಂಥದ್ದು. ಸದ್ಯ ಫುಟ್ಪಾತ್ ಸಹ ಗಮನಿಸ್ತಾ ಇದ್ದೀರಾ. ಫುಟ್ಪಾತ್ನಲ್ಲಿ ಈಗಾಗಲೇ ವಾಹನಗಳನ್ನು ನಿಲ್ಲಿಸ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ನೋಡಿ, ವಿದ್ಯಾರ್ಥಿಗಳು ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿಗಳಿಲ್ಲೇ ಸಂಚರಿಸುವಂತಹ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಅದ್ರ ಜೊತೆಗೆ ನೋಡಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಟ್ರಾಫಿಕ್ ಅನ್ನುವಂಥದ್ದು ಸಹ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಒಂದು ಕಡೆ ಫುಟ್ಪಾತ್ ಸಮಸ್ಯೆ ಜೊತೆಗೆ ಈ ರೀತಿ ಪಾದಚಾರಿಗಳಿಗೂ ಇಲ್ಲಿನ ಸಂಚರಿಸುವಂಥ ಏನು ವಾಹನಸ್ಥರಿಗೂ ಸಹ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಒಂದು ಗುಂಡಿಯಿಂದ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸೋ ಪ್ರಯತ್ನ ಮಾಡ್ತೇನೆ. ಸರ್, ಏನಾಗ್ತಾ ಇದೆ ಸರ್? ಇಲ್ಲಿ ನೋಡಿ, ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗ್ತಿದೆ. ಈ ರೋಡಿನ ಸ್ಥಿತಿ ನೋಡಿ, ಇದು ಮೇನ್ ರೋಡ್, ಆರ್ಟೀರಿಯಲ್ ರೋಡ್ ಇದು. ಶಿವಾನಂದ ಸರ್ಕಲ್ಗೆ ಹೋಗೋ ರಸ್ತೆ, ನೆಹರು ಸರ್ಕಲ್ಗೆ ಹೋಗೋ ರಸ್ತೆ ಇಲ್ಲಿ ನೋಡಿ ಡಿಗ್ ಮಾಡಿಟ್ಟಿದ್ದಾರೆ. ಆಕ್ಸಿಡೆಂಟ್ ಪ್ರೋನ್, ಮಳೆ ಬೇರೆ ಬರೋ ಕಾಲ. ಇದು ಸರ್ಕಾರ ಏನಾದರೆ ಒಂದು ರೆಮಿಡೇಷನ್ ಮೆಥಡ್ಸ್ ತಗೊಳ್ದೇ ಇದ್ದರೆ ಆಕ್ಸಿಡೆಂಟ್ಗೂ ಆಗುತ್ತೆ, ಗಾಡಿಗಳಿಗೂ ಕೆಟ್ಟಾಗುತ್ತೆ. ನೀವು ನಿಮ್ಮ ನ್ಯೂಸ್ ಚಾನಲಿಂದ ಎಲ್ಲರಿಗೂ ತಿಳಿಸ್ಬೇಕು. ಥ್ಯಾಂಕ್ ಯು. ಒಂದು ಕಡೆ ಏನು ಸರ್ಕಾರ ಆದಷ್ಟು ಬೇಗ ಕ್ರಮಗಳನ್ನು ತೆಗೆದುಕೊಳ್ಳಿ ಅಥವಾ ಕಾಮಗಾರಿಯನ್ನು ಮುಗಿಸಲಿಲ್ಲ ಅಂದರೆ ಖಂಡಿತವಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತದೆ. ಈಗಾಗಲೇ ಈ ಒಂದು ರಸ್ತೆಯಲ್ಲಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಸಂಚರಿಸ್ತಾನೆ ಇರ್ತಾರೆ, ಏನು ಪಾದಚಾರಿಗಳು ಓಡಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಸೊ ಹಾಗಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸ್ಬೇಕನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.